ರಾಮನಗರ ಅಂದರೆ ನನಗೊಂಥರ ನನ್ನ ವೃತ್ತಿ ಪ್ರಾರಂಭವಾದಂಥ ಸ್ಥಳ. ಕುಮಾರ 35 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ಏನಾಗಿತ್ಲ ಕುಮಾರನಿಗೆ? ಹಾರ್ಟ್ ಅಟ್ಯಾಕ್ ಅಂತ. ಇಡೀ ರಾಮನಗರ ಹುಡ್ಕೊಂಬನ್ರಿ, ಒಂದೇ ಒಂದು ಶ್ರದ್ಧಾಂಜಲಿ ಪೋಸ್ಟ್ರು, ಮತ್ತೆ ಹುಟ್ಟಿ ಬಾ ಗೆಳತಿ ಇದೆಯಾ? ಹಾಗಾದ್ರೆ ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟ್ ಯಾವಾಗ ಬರ್ಬೋದು? ಭರಣಿಯವರೇ ಬರುತ್ತೆ. ಯಾವಾಗ ಅಂದ್ರೆ ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ. ಹಲೋ ಗೋಪಿಯವರೇ, ನಿಮ್ಮ ವಯಸ್ಸು ತುಂಬಾ ಚೆನ್ನಾಗಿದೆ. ನಮ್ಮ ಮೇಡಮ್ ನಿಮ್ಮನೆ ಬುಕ್ ಮಾಡಕ್ಕೆ ಹೇಳೋರೆ. ಸಾಂಬಾರೇನೇ ಇದು? ಅಬ್ಬಾಬಾಬಾಬಾ, ಅಮೃತ ಅಮೃತ ಅಂದ. ಒಳ್ಳೆ ಗಟ್ಟಿ ಸೌಟಲ್ಲಿ ಬಿಟ್ಲು ಬುರುಡೆ ಒಂದು ರಕ್ತ ಮುಖದ ಮುಂದೆ. ಅದರಿಂದ ಈ ಕರಿಮಣಿ ಮಾಲೀಕ ಯಾರು ಅಂತ ನಮಗೆ ಗೊತ್ತಿಲ್ಲ. ನಾವು ಸೆಂಟ್ರಲ್ ಗೌರ್ಮೆಂಟಿಗೆ, ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಅವ್ರದ್ದು. ಏನಿಂದೇನಪ್ಪ ಸಮಸ್ಯೆ? ಧರ್ಮಸ್ಥಳಕ್ಕೂ ಅಂತ ನಿಂತಿ ಬಂದೇ ಇಲ್ಲ. 6 ಜೊತೆ ಬಟ್ಟೆ ಹಾಕ ಹೋದ್ಲು, ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡಿಬಿಟ್ಟು ಹೆಂಗಸರು ಮನೇಲೇ ಇರ್ತಾ ಇಲ್ಲ. ವಯಸ್ಸಾಗಿ ಕೂತಿರೋ ಟೈಮಲ್ಲಿ ನನ್ನ ಮುಂದೆ ಬಂದು ಕರಿಮಣಿ ಮಾಲೀಕ ಅಂತ ಕೇಳ್ತೀರಿ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ನೋಡಿ ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಾ ಇದ್ದಲ್ಲ, ದೇವರೊಳಗೆ ಮಾಡ್ತದ ನಿಮಗೆ. ನಿನ್ ಜನ್ಮಕ್ಕೂ ಕಂಜಾಗೇಶ್ವರದಾರ್ ಅಬ್ಬಪ್ಪ ಲಾಟ್ರಿ. ಥ್ಯಾಂಕ್ ಯು. ಒಳ್ಳೇದು ಮಾಡ್ತದ. ಜನ್ಮಕ್ಕೆ ಹೋಗೋ. ಧನ್ಯವಾದಗಳು ರಾಬಿನಗರ ಸರ್. ನನಗೆ ಈ ವೇದಿಕೆಗಳಲ್ಲಿ ಆರ್ಕೆಸ್ಟ್ರಾದಾಗ ಒಂದು 22 ವರ್ಷದಿಂದ ಇಲ್ಲೆಲ್ಲ ನಿಂತ್ಕೊಂಡು ನೋಡಿದ್ದೆ ನಾನು. ಯಾಕೆ ಹೇಳಿ? ನನ್ನ ಉಪನ್ಯಾಸಕ ವೃತ್ತಿ ಪ್ರಾರಂಭ ಮಾಡಿದ್ದೇ ಇಲ್ಲಿ ರಾಮನಗರದಲ್ಲಿದೆ, ಶಾರದಾ BEd ಕಾಲೇಜು. ಅದು ಓಪನ್ ಆಗಿಲ್ಲ 2002-03. ಭಾಸ್ಕರಣ್ಣ ಅವರು, ಸಂಪಂಗಿ ಅವರು, ಅವ್ರ ಬ್ರದರ್ಸು ಸಂಪಂಗಿ ಸರ್ ಎಲ್ಲ ಅವಾಗ ನಾನು ಬಂದು 2001 ರೋಡಲ್ಲಿ ಏನೂ ಇರಲಿಲ್ಲ. ಆವಾಗ ಆರ್ಕೆಸ್ಟ್ರಾ ಇದ್ದರೆ ಕಾಲೇಜಲ್ಲಿ ಮಲ್ಕೊತಾ ಇದ್ವಿ, ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಆ ಕಾಲೇಜ್ಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಅದರಿಂದ ರಾಮನಗರ ಅಂದರೆ ನನಗೊಂಥರ ನನ್ನ ವೃತ್ತಿ ಪ್ರಾರಂಭವಾದಂಥ ಸ್ಥಳ ಇದು. BEd ಕಾಲೇಜ್ ನಾನು ಎಲ್ಲೋ ಹೋದ್ರೂ ಒಂದು 6 ತಿಂಗಳಿದ್ದೆ. ಆಮೇಲೆ ಶುರು ಆಮೇಲೆ ನನ್ನ ವೃತ್ತಿ ಬೇರೆ ಕಡೆಯಿಂದ ಆಯಿತು. ಆದರೆ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಮ್ಮ ಭರಣಿ ಅವರು, ಶಿವರಾಜ್ ಭರಣಿಯವರು ಭಾಳ ಆತ್ಮೀಯತೆಯಿಂದ ನಮ್ಮ ಟೈಗರ್ನಾಗ್ ಅಂತಿದ್ದಾರೆ, ಅವ್ರ ಮೂಲಕ ಹೇಳಿದ್ರು. ಭಾಳ ಅಣ್ಣ ಶಶಿ ಅವರು, ಅವರ ಅಧ್ಯಕ್ಷತೆ ಹಾಗೂ ವೇದಿಕೆ ಮೇಲೆ ಎಲ್ಲರೂ ಇದ್ದೀರಿ. ಮುಖ್ಯವಾಗಿ ರೇವಣಸಿದ್ದೇಶ್ವರ ಬೆಟ್ಟದ ಶ್ರೀಗಳಿದ್ದಾರೆ, ಅವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಹಿರಿಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಅವ್ರು ಹೇಳಿದ್ರು ಎಲ್ಲವೂ ಕೂಡ ಇವತ್ತೇನು ಮಠಗಳಿದ್ದಾವೆ ಅವೆಲ್ಲ ಅಂತಿದ್ರೆ ನಾವು ಊಟನೂ ಮಾಡೋಕ್ಕಾಗ್ತಾ ಇಲ್ಲ, ಶಿಕ್ಷಣ ಕೂಡ ಸಿಗ್ತಾ ಇರಲಿಲ್ಲ ಅಂತ ಮಠ ಮಾನ್ಯಗಳನ್ನು ಮಾಡ್ತಕ್ಕಂಥ ಶ್ರೀಗಳ ಪಾದಾರವಿಂದಗಳನ್ನು ನಮಸ್ಕರಿಸ್ತಾ, ಈ ಥರ ನಮ್ಮ ಕದಂಬ ಕನ್ನಡಿಗರ ಕೂಟದ ಎಲ್ಲ ಅಣ್ಣ ತಮ್ಮಂದ್ರು ಇಲ್ಲಿದ್ದೀರಿ. ಆಮೇಲೆ ನಮಗೆಲ್ಲ ಕಾರ್ಯಕ್ರಮ ಕೊಟ್ಟಿರೋ ಅನ್ನದಾತರು ರಾಬಿ ನಾಗರಾಜ್ ಅವರು ಕೂಡ ಕಾರ್ಯಕ್ರಮ ಕರೆಸಿ ಅವರ ಆರ್ಕೆಸ್ಟ್ರಾದಲ್ಲೆಲ್ಲ ಆಡಿಸಿದ್ದಾರೆ, ಕುಣಿಸಿದ್ದಾರೆ. ಥ್ಯಾಂಕ್ ಯು ಸರ್. ನಾನು ಅಷ್ಟೇನು ನೀವು ಹೇಳೋದಷ್ಟೇನು ಇಲ್ಲ ಸರ್. ಏನಿದೆ ಅದ್ರ ನೋಡಿರ್ತೀರ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಮಾಡಿಸ್ಬಿಟ್ರು ನಮ್ಮ ಕೈಲಿ. ಏನು ಮಾಡೋಕ್ಕಾಗಲ್ಲ, ಇರಲಿ ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ. ಆದ್ದರಿಂದ ರಾಮನಗರ ಅಂದರೆ ನನಗೆ ವಿಶೇಷವಾದಂಥ ಒಂದು ಆಸರೆ. ಇಲ್ಲಿ ನನಗೆ ಇಲ್ಲಿ ಬಂದದ್ದು ಇದ್ದದ್ದು ಎಲ್ಲ 22 ವರ್ಷದಿಂದ ಇದ್ದದ್ದು. ಈ ಗಲ್ಲಿ ಬೀದಿ ಎಲ್ಲ ಚೆನ್ನಾಗಿ ಗೊತ್ತು, ಅದರಿಂದ ಖುಷಿಯಾಗುತ್ತೆ. ಈಗ ನಾನು ಬಂದ ಮೇಲೆ ಇನ್ನೊಂದು ಸ್ವಲ್ಪ ನಗೆ ಚಟಾಕಿ ಆರಿಸಲೇಬೇಕು. ನನ್ನ ಊರಿನವ ನಮ್ಮ ಸೀನು ಅಂತಿದ್ದಾರೆ, ನನ್ನ ಸ್ವಂತ ಊರಿನವ, ಕೊಳ್ಳೇಗಾಲದ ಪಕ್ಕ ನನ್ನ ಊರಿನವ ಇಲ್ಲಿದ್ದಾರೆ, ಕಾರ್ಪೆಂಟ್ರ್ ಕೆಲಸ ಮಾಡಿಕೊಂಡು. ಧನ್ಯವಾದ ಭಾಳ. ಪಾಪ ಅವರೇ ಮಾರ್ಗದರ್ಶನ ಕೊಟ್ಬಿಟ್ರು, ಬನ್ನಿ ಇಲ್ಲಿಗೆ ಬರಬೇಕು ನೀವು ಅಂತ. ಭಾಳ ಖುಷಿಯಾಯ್ತು. ಈ ಥರ ಎಲ್ಲರೂ ಇದ್ದಾರೆ, ಭಾಳ ಖುಷಿಯಾಗುತ್ತೆ. ಏನು ಅಂದರೆ ನಾವೆಲ್ಲ ಜೀವನದಲ್ಲಿ ಎಲ್ಲವನ್ನು ಒಂದು ಸೈಡ್ಗೆ ಇಟ್ಟು ನಮ್ಮ ಮನುಷ್ಯ ಜೀವನವನ್ನು ಮಾಡಬೇಕು ಅಂದರೆ ನಾವು ಜನಗಳ ಜೊತೆ ಮಾತಾಡಬೇಕು, ಇರಬೇಕು, ನಗಬೇಕು, ಅಳಬೇಕು, ಎಲ್ಲ ಮಾಡಬೇಕಂತೆ. ಇವತ್ತು ಅದನ್ನೆಲ್ಲ ನಾವು ಮಾಡದೇ ಇರೋದ್ರಿಂದ ಕಾಯಿಲೆ ಕಸಾಲೆಗಳು ಕುಂತಲ್ಲೇ ಬರ್ತಾ ಇದೆ. ಎಲ್ಲರೂ ಹೆಣ್ಮಕ್ಳು ಪಾಪ ಚೆನ್ನಾಗಿ ಮಾತಾಡೋರು ಹಾಳಾದ ಮೊಬೈಲ್ ಬಂದು ಅವ್ರ ಬಾಯಿನೂ ಮಿಚ್ಚಿಸ್ಬಿಡ್ತಾರೆ. ಪಾಪ ಒಬ್ಬೊಬ್ಬರಿಗೆ ಕೂತ್ಕೊಂಡು ರೀಲ್ಸು. ಅವರನ್ನು ಪಾಪ ಹೆಂಗೋ ಇರಲಿ ಅಮ್ಮ, ನೀವು ಚೆನ್ನಾಗಿದ್ದೀರಿ. ನಮ್ಮ ಗಂಡು ಮಕ್ಕಳಂತೂ ಫುಲ್ ಸೈಲೆಂಟ್ ಆಗಿಬಿಟ್ಟವ್ರು. ಯಾಕಂದರೆ ಹೆಣ್ಣು ಮಕ್ಕಳು ನೋಡಿ ಜೊತೆ ಕೂತ್ಕೊಂಡ್ಬಿಟ್ರೆ ಅಕ್ಕಪಕ್ಕದ ಮನೆಯವ್ರು ಎಲ್ಲೋಗಿದ್ರಿ, ಏನು ಸಮಾಚಾರ, ಎಲ್ಲಿ ಸೀರೆ ಒಡವೆ ಎಲ್ಲ ಮಾತಾಡ್ಕೋತೀವಿ. ಈ ಗಂಡಸರು ಅಕ್ಕಪಕ್ಕದ ಮನೆಯವ್ರು ಬಂದ್ಬಿಟ್ರೆ ಇವನೇ ಯಾಕೆ ಇಲ್ಲಿ ಬಂದ, ಬಾರ ನೀನು ಇಲ್ಲಿ ಕೂತ್ಕೊಂಡು ಮಧ್ಯೆ ಅಂದ್ಬಿಟ್ಟು ಇವನೆದ್ದು ಆ ಕಡೆಗೆ ಹೋಗ್ತಾರೆ. ಏನು ಮಾಡೋಕ್ಕಲ್ಲ, ಗಂಡಸರು ಬುದ್ಧಿ ಹಂಗೆ ಆಗ್ಬಿಟ್ಟಿದೆ. ಯಾಕೆ ಹೇಳ್ತೀನಿ ಅಂದರೆ
ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಯಾರಿಗೆ ಜಾಸ್ತಿ ಆಗ್ತಿರೋದು? ಬರೀ ಗಂಡಸರಿಗೆ. ಒಂದು ಕಡೆ ಇದು ರಿಯಲ್ ಆಗಿ ನಡೆದದ್ದು. ಡಾಕ್ಟ್ರ್ ಬಿ ಪಿ ಚೆಕ್ ಮಾಡಿಬಿಟ್ರು ಒಂದು 40 ಜನ. ನಾನು ರಿಚರ್ಡ್ ಲೂಯಿಸ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು ಬಿ ಪಿ ಚೆಕ್ ಮಾಡಿ ಬಿಟ್ಟರು. ಕಾಮಿಡಿ ಕಾರ್ಯಕ್ರಮ ನೋಡಿದ್ಮೇಲೆ ಬಿ ಪಿನ ಮತ್ತೆ ಚೆಕ್ ಮಾಡಿಸಿದ್ರು. ಸರ್ ಏನು ಬರುವಾಗ ಬಿ ಪಿ ಚೆಕ್ ಮಾಡಿದ್ರಿ ಇವರಿಗೆಲ್ಲ? ಕಾಮಿಡಿ ನೋಡಿದ್ಮೇಲೆ ಚೆಕ್ ಮಾಡ್ತಾ ಇದ್ದೀರಿ ಬಿ ಪಿ. ಏನು ಡಾಕ್ಟ್ರ್ ಇದೆ? ಇವರೆಲ್ಲ ಬಿ ಪಿ 180 200 ಮೇಲೆ ಹೋಗ್ತಾ ಇದೆ. ಸ್ವಲ್ಪ ಜಾಸ್ತಿ ಹೋದರೆ ಸ್ಟ್ರೋಕ್ ಆಗೋ ಸಂಭವ ಇದೆ. ನೋಡಿ, ಕಾಮಿಡಿ ನೋಡಿದ್ರೆ ಈಗ ಕಡಿಮೆ ಆಯಿತು, ಯಾವ ಮಾತ್ರೆ ಕೊಟ್ಟರು ಕಡಿಮೆ ಆಗ್ತಿರಲಿಲ್ಲ ಇವರಿಗೆ ಅಂದರು. ಅರೆ ಆಮೇಲೆ ಕಾಮಿಡಿ ಆದಮೇಲೆ ನೋಡಿದ್ರೆ 120 130 ಬಿ ಪಿ ನಾರ್ಮಲ್ಲು. ಪರವಾಗಿಲ್ವೇ? ಏನು ಡಾಕ್ಟ್ರ್ ಇದೆ? ನಮ್ಮಲ್ಲೇ ಮದ್ದಿದೆ, ಪಂಚೇಂದ್ರಿಯ ಕೆಲಸ ಮಾಡಬೇಕು. ಅದಕ್ಕೆ ಮದ್ದು ಮಾತ್ರೆ ತಗೋಬಾರ್ದು, ನಮ್ಮಲ್ಲಿರಬೇಕು ಚೈತನ್ಯ, ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರು. ನಾನು ಕೇಳಿದೆ, ನಾವು ಕಾಮಿಡಿ ಕಲಾವಿದರು ಸುಮ್ಮನೆ ಇರಲಿಲ್ಲ. ಅಲ್ಲ ಡಾಕ್ಟ್ರ್, ಬರೀ ಗಂಡಸರೇ ಬಂದವ್ರಲ್ಲ ಬಿ ಪಿ ಪೇಷಂಟ್ಸ್ ಅಂತ, ಹೆಂಗಸರು ಯಾರು ಬಂದಿಲ್ವಾ ಅಂದೆ. ಹೆಂಗಸರು ಯಾಕ್ರಿ ಬರ್ತಾರೆ? ಬೆಳಗ್ಗೆ ಎದ್ದು ಕಸ ಗುಡಿಸ್ತಾರೆ, ರಂಗೋಲಿ ಹಾಕ್ತಾರೆ, ತಿಂಡಿ ಮಾಡ್ತಾರೆ, ಕಾಫಿ ಮಾಡ್ತಾರೆ, ಮಧ್ಯಾಹ್ನ ಅಡಿಗೆ, ರಾತ್ರಿ ಅಡಿಗೆ, ಬಟ್ಟೆ ತೊಳಿ, ಪಾತ್ರೆ ತೊಳಿ, ಇಷ್ಟೆಲ್ಲ ಕೆಲಸ ಮಾಡೋಂಥ ನಮ್ಮ ಮನೆ ಹೆಣ್ಮಕ್ಳಿಗೆ ಬಹು ಬೇಗ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ಇದು ನಾನು ಹೇಳೋದಲ್ಲ, ಡಾಕ್ಟ್ರ್ ಹೇಳೋದು. ಚಪ್ಪಾಳೆ ತಗೋಬೋದು ಹೆಣ್ಮಕ್ಳು. ನಿಮ್ಮ ಬಗ್ಗೆ ಹೇಳ್ತಾ ಇದ್ರು. ಹಾಗಾದರೆ ಗಂಡಸರು ಒಂದೇ ಡಾಕ್ಟ್ರಿಗೆ ಗೊತ್ತಲ್ವ ನಿಮಗೆ? ಗಂಡಸರು ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆಯಲ್ಲ, 9 ಟೀ ಕುಡಿತಾರೆ. ರಾತ್ರಿ ಆದರೆ ಆ ಕಡೆ ಹೋಗಿ 90 ಹೊಡಿತಾರೆ. ಇನ್ನು ಅದ್ರ ಮಧ್ಯೆ ಕಬಾಬು ಖರಾಬು ಮಿಕ್ಸರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ 35 ವರ್ಷಕ್ಕೋ 40 ವರ್ಷಕ್ಕೋ ಗಂಡಸರು ನಿಗರ್ಕಂತವ್ರೆ. ಆ ಜ್ಞಾಪಕ ಬಂತು ನನಗೆ. ಸುಮ್ಮನೆ ನೀವು ಮೈನ್ ರೋಡಲ್ಲಿ ನೋಡಿ, ಅದು ಯಾರು ಕಂಡು ಹಿಡಿದ್ರೂ ಪುಣ್ಯಾತ್ಮರು ಗೊತ್ತಿಲ್ಲ. ಒಳ್ಳೊಳ್ಳೆ ಫ್ಲೆಕ್ಸ್ಗಳು ಬರ್ತವೆ. ಆದರೆ ಇತ್ತೀಚಿನ ಫ್ಲೆಕ್ಸ್ಗಳು ಯಾವುದು ಗೊತ್ತಾ? ಬರೀ ಶ್ರದ್ಧಾಂಜಲಿ ಪೋಸ್ಟರ್ಗಳೇ ಅಷ್ಟೇ. ಕುಮಾರ 35 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ಏನಾಗಿತ್ತಲ್ಲ ಕುಮಾರನಿಗೆ? ಹಾರ್ಟ್ ಅಟ್ಯಾಕ್ ಅಂತ. ಮಧ್ಯಾಹ್ನ ನಾರಾಯಣ ಸ್ವಾಮಿ 40 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ಇವ್ರಿಗೆ ಏನಾಗಿತ್ತಲೇ? ಹಾರ್ಟ್ ಅಟ್ಯಾಕ್ ಅಂತೆ. ಸಂಜೆ ತನಕ ಒಂದು 4 ಪೋಸ್ಟರ್ ಬಿದ್ದಿರ್ತವೆ, ಎಲ್ಲ ಬರೀ ಗಂಡಸರದೆ, ಎಲ್ಲ 35 40 ಹಾರ್ಟ್ ಅಟ್ಯಾಕು. ನಿಮಗೆ ಈಗಲೇ 1 ಲಕ್ಷ ರೂಪಾಯಿ ಪ್ರೈಸ್ ಅನೌನ್ಸ್ ಮಾಡ್ತೀನಿ ನಾನು. ನಮ್ಮ ಕದಂಬ ಕನ್ನಡ ಕೂಟದಿಂದ ಇಸ್ಕೊಂಬಿಡಿ, ಇಡೀ ರಾಮನಗರ ಹುಡ್ಕೊಂಬನ್ರಿ. ಒಂದೇ ಒಂದು ಶ್ರದ್ಧಾಂಜಲಿ ಪೋಸ್ಟ್ರು, ಮತ್ತೆ ಹುಟ್ಟಿ ಬಾ ಗೆಳತಿ. ಇದೆಯಾ? ಇಲ್ಲ. ಹಾಗಾದ್ರೆ ಕೇಳಿದ್ರು ನಮ್ಮ ಭರಣಿಯವರು, ಗೋಪಿಯವರೇ, ಹಾಗಾದ್ರೆ ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟ್ ಯಾವಾಗ ಬರ್ಬೋದು? ಭರಣಿಯವರೇ, ಬರುತ್ತೆ. ಯಾವಾಗ ಅಂದರೆ, ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಹೊಡಿತಾರೆ ಏಜ್ಗೆ ಹೆಣ್ಣುಮಕ್ಳು. ಬರೀ ಹಳೆಯ ಮುದುಕಿಯರದೇ ಬರೋದು ಶ್ರದ್ಧಾಂಜಲಿ ಪೋಸ್ಟ್ ಹೆಣ್ಮಕ್ಳು. ವಯಸ್ಸಿನವ್ರು ಬರೋದೇ ಇಲ್ಲ. ಹುಡುಗರದೆಲ್ಲ ಬರೀ ಹುಡುಗರದೇ ಬರ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಹೆಣ್ಮಕ್ಳು ಮನೇಲಿ ಎಷ್ಟು ಕೆಲಸ ಮಾಡ್ತಾರೆ, ಗಂಡಸರು ಸ್ವಲ್ಪ ಸಹಾಯ ಮಾಡ್ರಪ್ಪ. ನಮಗೂ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಬರೋದೇ ಇರಲಿ. ಅವ್ರು ಬಟ್ಟೆ ಕೊಟ್ಟರೆ ನಾವು ಒಣಗಾಕೋಣ, ಚಪಾತಿ ಲಟ್ಟಿಸ್ಕೊಟ್ರೆ ನಾವು ಬೇಯಿಸೋಣ, ತರಕಾರಿ ಕೊಟ್ಟರೆ ನಾವು ಕಟ್ ಮಾಡ್ಕೊಳ್ಳೋಣ, ಮನೆ ಸ್ವಲ್ಪ ಇಬ್ಬರು ಸೇರ್ಕೊಂಡು ಮಾಡೋಣ, ಇಬ್ಬರು ಕೂತ್ಕೊಂಡು ಒಟ್ಟಿಗೆ ತಿನ್ನೋಣ. ಒಳ್ಳೆ ಕಲ್ಚರು. ಆವಾಗ ಕೆಳಗಡೆ ಬಲಗಡೆ ಎಲ್ಲೂ ಹೋಗಲ್ಲ. ಆದರ್ಶ ದಂಪತಿಗಳಾಗಿರ್ತಾರೆ. ಗಂಡನೂ ಮಾತಾಡ್ಸಲ್ಲ, ಹೆಂಡ್ತಿನೂ ಮಾತಾಡ್ಸಲ್ಲ, ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಇವ್ರು 30 ಸಂಬಂಧ, ಅವ್ರಿಗೆ 60 ಸಂಬಂಧ ಆಗ್ಬಿಡುತ್ತೆ. ಎಲ್ಲ ಹೋಗ್ತೈತೆ. ಬೇಕಾಯಿತು ಬೇಡ. ಅದಕ್ಕೆ ನಮ್ಮ ಹೆಂಡ್ತಿರೇ ನಮಗೆ ಸ್ಟ್ರಾಂಗ್ ಹೋದ, ಗಂಡ ಹೆಂಡ್ತಿರು ಚೆನ್ನಾಗಿದ್ದು ಬಿಡ್ರಿ, ನಮ್ಗೆ ಯಾವುದು ಬೇಕಾಗಿಲ್ಲ ನಾವು ಆದರ್ಶ ದಂಪತಿಗಳಾಗಿರೋದಕ್ಕೆ. ಈಗ ಇನ್ನೊಂದು ಕಾರ್ಯಕ್ರಮ ಹೆಣ್ಮಕ್ಳ ಬಗ್ಗೆ ಹಿಂಗೆ ಹೇಳ್ಬಿಟ್ನಲ್ಲ, ಭಾಳ ಖುಷಿ ಆಗ್ಬಿಡ್ತು. ಈ ಗೋಪಿಯವ್ರು ಹೆಣ್ಮಕ್ಳ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತಾರಪ್ಪ ಅಂತ. ಒಂದು ಫೋನ್ ಬಂತು. ನಿಮ್ಮ ಮನೆಯಲ್ಲಿ ನೀವು ಇರಬೇಕಾದ್ರೆ, ಪಕ್ಕದಲ್ಲಿ ಹೆಂಡ್ತಿ ಇರಬೇಕಾದ್ರೆ ನಿಮಗೆ ಫೋನ್ ಬಂದರೆ ದಯವಿಟ್ಟು ಸ್ಪೀಕರ್ ಆನ್ ಮಾಡಬೇಡ್ರಿ. ನಾನು ಎಲ್ಲ ದೇವ್ರನ್ನ ನೆನೆಸ್ಕೊಂಬಿಟ್ಟೆ. ಅಪ್ಪ ಹಳೆ ಕೇಸ್ ಯಾವುದು ಇರಬಾರ್ದು ಇಲ್ಲಿ ಅಂತ. ಯಾವುದು ಅಪ್ಪಿ ಸಣ್ಣ ಪುಟ್ಟದ ಕಾಲೇಜ್ ಯಾವುದೋ ಬಂದ್ಬಿಟ್ರು, ನಾನೇನು ಮಾಡಲಿ? ಇವಳು ಚಂಡಿ ಚವಣ ಅವತಾರ ತೆಗೆದು ಬಿಡ್ತಾರೆ ಹೆಂಡ್ತಿರು. ನಾನು ಹೇಳಿ ಮೇಡಮ್ ಮುಂದೆ ದೇವ್ರನ್ನೆಲ್ಲ ನೆನ್ಕೊಂಡು ಅಲ್ಲಿ ಏನು ಹೇಳಬೇಕು ಹೆಣ್ಣು ಮಕ್ಕಳು ಅನ್ನೇ ಭಾವಿಸ್ಬೇಡಿ. ಹಲೋ ಗೋಪಿಯವರೇ, ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ, ನಮ್ಮ ಮೇಡಮ್ಮು ನಿಮ್ಮನ್ನೇ ಬುಕ್ ಮಾಡೋಕ್ಕೆ ಹೇಳೋರೆ. ನನ್ನ ಹೆಂಡತಿ ನೋಡ್ತಾಳೆ ದಿನ ಯಾವ ಡ್ಯೂಟಿಗೆ ಹೋಗ್ತಾ ಇದೆಯಾ ನನ್ನ ಮಗನೇ. ನನಗೆ ನಾನು ಒಂದು ನಿಮಿಷ ಇರಿ ಅಮ್ಮ. ಹಲೋ ಮೇಡಮ್, ಅದೇನು ಕರೆಕ್ಟಾಗಿ ಹೇಳ್ರಿ ಅಂದೆ. ಅದೇ ಸರ್, ದೇವೇಗೌಡರು ಸಿದ್ದರಾಮಯ್ಯ ಥರ ಮಾತಾಡ್ತಿರಲ್ಲ ವಯಸ್ಸು. ಅಯ್ಯೋ ನಿನ್ನ ಬಾಯಿಗೆ ಇಟ್ಟಾಕ, ಅದು ವಯಸ್ಸಲ್ಲ ವಾಯ್ಸು. ಯಾರಮ್ಮ ನೀನು? ನಾನು ಇಲ್ಲಿ ಆಫೀಸ್ P1 ಸರ್, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ನಂಬರ್ ಕೊಟ್ಟರು ನಮ್ಮ ಮೇಡಮ್, ಅದಕ್ಕೆ ಖುಷಿಯಾಗ್ಬಿಟ್ಟು ನಾನೇ ಮಾಡಿಬಿಟ್ಟೆ. ಏನು ಇವಾಗ ಅಂದೆ, ಯಾವುದೋ ಪ್ರೋಗ್ರಾಮ್ ಬೇಕಂತಂದೆ ಸರ್, ಮೇಡಮ್ ಕೊಡ್ತೀನಿ ಅಂದರು. ಆಯಿತು ಕೊಡವ ಅಲ್ಲಿ ಫಸ್ಟು. ಹಾಂ ಮೇಡಮಲ್ಲಿ ಸರ್
ನೀವು ಹೆಣ್ಮಕ್ಳ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತೀರ ಅಂತ ಗೊತ್ತಾಯ್ತು. ಈ ಸರಿ ಮಹಿಳಾ ದಿನಾಚರಣೆಗೆ ನೀವೇ ಗೆಸ್ಟ್ ಬಂದ್ಬಿಡಿ ಸರ್ ಅಂದರು. ನಾನು ಯಾಕೆ ಬಂದು ಇಲ್ಲ ನೀವು ಬರಲೇಬೇಕು ಅಂದರು. ಖುಷಿ ಆಯಿತು. ಹೋದೆ. ಎಲ್ಲ ಪ್ರಾಣೇಶ್ ಅವರು, ಕೃಷ್ಣೇಗೌಡರು ಎಲ್ಲ ಹೋಗಿ ದೊಡ್ಡ ವೇದಿಕೆ. ನಾನು ಹೋದೆ. ಹೊತ್ತು ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿಲಿ ಇಬ್ಬರು ಸೆಕ್ಯೂರಿಟಿ ಹೆಣ್ಣುಮಕ್ಳು, ಹೋಗಿ ಸರ್ ಒಳಗಡೆ ಅಂದರು. ಸೆಕ್ಯೂರಿಟಿನೂ ಹೆಣ್ಣುಮಕ್ಳು. 4 ಜನ ಹೂ ಕೊಟ್ಟರು, ಬನ್ನಿ ಸರ್ ಅಂದರು. ಅವರು ಹೆಣ್ಣುಮಕ್ಳು. ಒಂದು ದೊಡ್ಡದೊಂದು ಪೋಸ್ಟರ್ ಹಾಕಿತ್ತು ಹೆಣ್ಣುಮಗಳದು. ನೋಡಿದೆ, ಕೆಳಗಡೆ ಸೂಚನೆ ಅಂತ ಹಾಕಿತ್ತು. ಏನು ಅಂತ ಓದಿದ್ರೆ, ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ ಹಾಕಿತ್ತು. ನಾನೇನು ಹೋಗೋದೇ ಬೇಡವೋ, ನಾನು ಬರಲ್ಲ ಮೇಡಮ್, ಹಿಂಗೆ ಹಾಕ್ಬಿಟ್ಟಿದ್ದೀರ, ಆಮೇಲೆ ಏನು ತಿಳ್ಕೊತಾರೆ, ಅದೆಲ್ಲ ಪುಂಡ ಪೋಖ್ರಿ ಬರ್ತಾರೆ ಅಂತ. ನೀವು ಬನ್ನಿ ಸರ್ ಒಳಗಡೆ ಅಂತ. ನಾನು ಹೋಗ್ತೀನಿ. ಇಡೀ ಚಿತ್ರ ಥರ ಇದೆ ಆಡಿಟೋರಿಯಮು, ಎಲ್ಲ ಬರೀ ಹೆಣ್ಣು ಮಕ್ಕಳೇ ಕೂತವ್ರೆ. ಸೌಂಡ್ ಹಾಕೋರು ಹೆಣ್ಣು ಮಕ್ಕಳೇ, ಕ್ಯಾಮ್ರಾಮನ್ ಅವರು ಇಲ್ಲ, ಹೆಣ್ಣು ಮಕ್ಕಳೇ. ಸ್ಟೇಜ್ ಮೇಲೆ ಈ ಥರ ಚೇರ್ ಹಾಕೋರು ಎಲ್ಲ ಹೆಂಗಸರು ಕೂತವ್ರೆ. ಮತ್ತೆ ಒಂದು ಖಾಲಿ ಚೇರ್ ನಾನು ಕೂರಿಸಿದ್ರು ಇದೇ ಥರ ಮೈಕ್ ಪಕ್ಕದಲ್ಲಿ. ಈಗ ಮಿಮಿಕ್ರಿ ಗೋಪಿಯವ್ರ ಕಾರ್ಯಕ್ರಮ ಅಂದರು. ನಾನು ಎದ್ದು ಹೇಳಿದೆ, ಕೂತ್ಕೊಳ್ಳಿ ಸರ್. ಯಾಕೆ ಮೇಡಮ್? ನಮ್ಮ ಅಧ್ಯಕ್ಷನೇ ಭಾಷಣ ಹಾಕ್ಬಿಡ್ಲಿ, ಆಮೇಲೆ ಮಾತಾಡಿ ಅಂದರು. ಆಯಿತು ಅಂದೆ. ಅಧ್ಯಕ್ಷನೇ ಫೋನ್ ಕಾಲಲ್ಲಿದ್ರು. 24 ರಾಮನಗರ, 28 ಚನ್ನಪಟ್ಟಣ ಅಂತ ಬುಕ್ ಮಾಡ್ಕೊತಿದ್ರು ಪ್ರೋಗ್ರಾಮ್ಗಳನ್ನ. ಕರೆದ ತಕ್ಷಣ ಅವರಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರಿ. ಇಲ್ಲಿ ನಿಂತ್ಕೊಂಡವ್ರೆ, ಸಾಲಕ್ಕೆ ಹೆಣ್ಮಕ್ಳು ಕೂತವ್ರೆ. ಮಧ್ಯೆ ನಾನು ಒಬ್ಬ, ಮುಂದೆಲ್ಲ ಹೆಣ್ಣು ಮಕ್ಕಳು. ಭಾಷಣ ಸ್ಟಾರ್ಟ್ ಮಾಡಿದ್ರು. ಯಾರೋ ನಿಮ್ಮೂರವ್ರೆ ಅನ್ಸುತ್ತೆ, ಮೇಡಮ್ ಮೊನ್ನೆ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರಲ್ಲ ಹೆಣ್ಮಕ್ಳ ಬಗ್ಗೆ ಭಾಷಣ, ಹಂಗೆ ಮಾಡಿ ಅಂದ್ಬಿಟ್ರು. ಅರೇ ಮಾಡ್ತೀನಿ ಕೂತ್ಕೊಳ್ಳಮ್ಮ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಶುರು ಮಾಡಿದ್ರು. ಈ ಹಾಳಾದ ಗಂಡಸ್ತಾನ ಮಕ್ಕಳಿದಾರಲ್ಲ ಅಂದರು. ಅವ್ರು ನಿಂತ್ಕೊಂಡು ಕೈ ಹಿಂಗಂದ್ರೆ ಲೈನಲ್ಲಿ ಇರೋದು ನಾನು ಒಬ್ಬನೇ. ಅವ್ರು ಮಾತಾಡ್ತಾ ಹಿಂಗಾದ್ರೆ ಅನ್ಬಾರ್ದಾಗಿತ್ತ. ಗೋಡೆ ಇತ್ತು ಪಕ್ಕದಲ್ಲಿ. ನಾನು ಮಾತಾಡಿದಾಗ ಇವರು ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವ್ರು, ಅವ್ರಿಗೆ ಕೆಲವ್ರು ಮಾತಾಡುವಾಗ ಕೈನಲ್ಲಿ ಹಿಂಗೆ ಎತ್ತುತ್ತಾರಲ್ಲ, ಹಿಂಗಂದವ್ರೆ ಹಿಂಗೆ ಬಂದೈತೆ ಅಂತ. ನಾನು ಹಾಳಾದವ್ರ ಕೈ ಹೋಗಲೇ ಇಲ್ಲ. ಪ್ರತಿ ಸರಿಯಲ್ಲಿ ನಿಂತ್ಕೊಂಡು, ಈ ಗಂಡಸರು ನೋಡೋಕೆ ಎಮ್ಮೆ ಇದ್ದಂಗವ್ರಿ, ಪ್ರಾಣ ಇದ್ದಂಗವ್ರಿ, ಮುಳ್ಳಂದಿ ಇದ್ದಂಗವ್ರಿ. ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆ ಕೊಡಬೇಕು, ನಾಯಿ ಮುಳ್ಳೆ ಮಕ್ಕಳಿಗೆ ಅನ್ಬೇಕು. ನನಗೆ ತೀವ್ದಂಗೆ ಆಗ್ಬಿಡ್ತು. ನನಗೆ ರೈಸ್ ಆಯಿತು. ನಾನು ವರದಕ್ಷಿಣೆ 1 ರೂಪಾಯಿ ತಗೊಂಡು ಮದುವೆ ಆಗಿಲ್ಲ. ತಕ್ಷಣ ಪಕ್ಕದಲ್ಲಿ ಒಂದು ಅಜ್ಜಿ ಇತ್ತು. ಅಜ್ಜಿ ಅಂದೆ, ಏನಪ್ಪ ಅಂತ. ಏನಿಲ್ಲ ಅಜ್ಜಿ, ನಾನು ಮದುವೆಯಲ್ಲಿ ವರದಕ್ಷಿಣೆ ತಗೊಂಡಿಲ್ಲ ಅಂದೆ. ಅಜ್ಜಿ ಏನಬೇಕು, ನೀನು ಮುಸುಡಿಗೆ ಹೆಣ್ಣು ಕೊಟ್ಟಿರೋದು ಹೆಚ್ಚು ಕೂತ್ಕೊಸ್ಕೊಂಡು ಅಂತ. ಅದೇ ಪರವಾಗಿಲ್ಲ, ಕರೆಂಟು ಇಲ್ಲಿ ಶಾರ್ಟ್ ಸರ್ಕ್ಯೂಟು. ನನಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದು ಯಾಕೆ ಬೇಕಾಗಿತ್ತು ಅಂತ. ಅಲ್ಲಿ ಶುರು ಹಚ್ಕೊಂಡ್ರೆ, ಈ ಗಂಡಸರು ಕುಡ್ಕೊಂಬಂದು ನಮ್ಮ ಹೆಣ್ಮಕ್ಳು ಬಡಿತಾರೆ, ಇವ್ರಿಗೆ ಇಡ್ಜಡಿಯ ದೊಣ್ಣೆಯಲ್ಲಿ ಬಡಿಬೇಕು, ಚಪಾತಿ ಲಟ್ಟಿಂಗೆ ಲಟ್ಟಿಸ್ಬೇಕು, ಹಂಗೆ ಮಾಡಬೇಕು, ಹೊಡೆದಾಕಿ ಬಡಬೇಕು, ಹೊಸ ಹಾಕಿ ನೇತು ಹಾಕ್ಬೇಕು ಅಂತಿದ್ರು. ಈ ಗಂಡಸರನ್ನ ಕುಟ್ಟಿ ಪುಡಿ ಮಾಡಬೇಕು ಅಂತಿದ್ರು. ನಾನೊಬ್ಬನೇ ಇರೋದು ಹೆಂಗೆ ನೋಡಿದೆ, ಎಲ್ಲಿ ನನಗಾಗಿ ಈ ಗಂಡಸರಿಗೆ ಧಿಕ್ಕಾರ ಅಂತವ್ರೆ. ನನ್ನ ಕಥೆ ಏನಲ್ಲಿ. ನಾನು ಮೆಲ್ಲಿಗೆ ಹಿಂಗೆ ನೋಡಿದೆ, ನಿರೂಪಕಿಯಲ್ಲಿ ಕೂತಿದ್ರು. ಮೇಡಮ್ ನಾನು ಹೋಯ್ತೀನಿ, ಸೆಟ್ ಆಗ್ತಾ ಇಲ್ಲ ಅಂದೆ. ಅವರು 1 ನಿಮಿಷ ಇರಿ ಸಾರ್ ಅಂತ ಸಿಗ್ನಲ್ ಕೊಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಮೇಡಮ್ ಹತ್ರ ಮೇಡಮ್ ಅಂದರು. ಏನ್ರಿ? ಮಿಮಿಕ್ರಿ ಗೋಪಿ ಅವರು ಬಂದವ್ರಿ, ನಮ್ಮ ಕಾರ್ಯಕ್ರಮಕ್ಕೆ ಮಹಿಳಾ ದಿನಾಚರಣೆಗೆ ಗಂಡಸರ ಬಗ್ಗೆ ರುಬ್ಬೋದನ್ನು ನಿಲ್ಲಿಸಿ ಮಧ್ಯಾಹ್ನ ಸೆಷನ್ ಹಾಕೊಂಡು ರುಬ್ಬೋಣ. ಈಗ ಸುಮ್ಮನೆ ಹೇಳಿ ಮಾತಾಡೋರ ಕೈಗೆ ಮೈಕ್ ಕೊಟ್ಬಿಡಿ ಅಂದರು. ಅವ್ರು ಏನು ಹೇಳಬೇಕು, ಅಧ್ಯಕ್ಷಣೆ ಮೇಡಮ್ ಭಾಷಣ ಮಾಡ್ತಾ ಇದ್ದವರು. ಮಿಮಿಕ್ರಿ ಗೋಪಿ ಅವರೇ, ಇವತ್ತು ಮಹಿಳಾ ದಿನಾಚರಣೆಗೆ ನಿಮ್ಮನ್ಗೆ ಇಷ್ಟ ಕರೆಸಿದ್ವಿ ಅಲ್ವಾ, ನನ್ನ ಬುದ್ಧಿಗೆ ಇಷ್ಟು ಮರ್ತೇ ಹೋಗಿತ್ತಪ್ಪ, ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದರು. ಗಂಡಸರಿಗೆ? ಹಾಗಾದ್ರೆ ನಾವ್ಯಾರು? ನನಗೊಬ್ಬ 8 ವರ್ಷದ ಮಗ ಇದ್ದಾನೆ. ನನಗೆ ಏನಪ್ಪ ಹಿಂಗಂದು ಬಿಟ್ರು ಅಂತ ಸುಮ್ಮನೆ ನೋಡ್ದಿದ್ಯಾ ಹಿಂಗಂದ್ರು ಅಂತ. ನಾನು ಹೆಂಡತಿ ಅವತ್ತು ಬೇಡ ಅಂದ್ರು. ಮ್ಯಾರೇಜ್ ಆನಿವರ್ಸರಿ ತಗೊಳ್ಳಿ, ಈ ಡ್ರೆಸ್ ಹಾಕೊಳ್ಳಿ ಅಂತ ಕುರ್ತಾ ಶೇರ್ವಾನಿ ಹಾಕಿ ಕಳಿಸೋಳು. ಅದು ಹೆಣ್ಣುಮಕ್ಳು ಮತ್ತೆ ಚೂಡಿದಾರ ಹಾಕೊಂಡು ಕೂತಿರೋ ಡೊಮ್ಮಿ ಲೇಡಿ ಥರ ಕಾಣಿಸ್ತಾ ಇತ್ತು. ಇದು ಬೇಕಾಗಿತ್ತ? ಪಾಪ ಅವ್ರು ಕರೆಕ್ಟಾಗಿ ಹೇಳಿದರು, ಗೋಪಿ ಅವರೇ ಬೇಜಾರು ಮಾಡ್ಕೋಬೇಡಿ, ನಿಮಗೆಲ್ಲ ಹೇಳ್ತಾ ಇರೋದು ಬೇರೆ ಗಂಡಸರಿಗೆ ಏನೇಬೇಕಿತ್ತು. ಈ ಬೇರೆ ಅನ್ನೋ ಒಂದು ಪದ ಹೋಗ್ಬಿಟ್ಟು ನೋಡಿ ಎಷ್ಟಾಯಿತು ನನ್ನ ಕತೆ. ಅದಕ್ಕೆ ಮಾತಾಡಬೇಕಾದ್ರೆ ಒಂದು ಪದ ಇಂಪಾರ್ಟೆಂಟ್ ಈ ಕಾಲದಲ್ಲಿ. ಬಾಯಿ ತಪ್ಪಿ ಮಾತಾಡಿದ್ರೆ ಒಂದು ಮನೆ ಉರಿದೋಗುತ್ತೆ, ಒಂದು ದೇಶ ಉರಿದೋಗುತ್ತೆ, ಒಂದು ರಾಜ್ಯ ಉರಿದೋಗುತ್ತೆ. ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ಭಾಳ ವಿವೇಚನೆಯಿಂದ ಮಾತಾಡಬೇಕು. ನಮ್ಮನ್ನ ಇಂಥ ಕಾರ್ಯಕ್ರಮಕ್ಕೂ ಕರೆಸ್ತಾರೆ, ಇನ್ನೊಂದು ಕಡೆ ಕ್ಲಬ್ಗೂ ಕರೆಸ್ತಾರೆ. ಈಗ ಕುಡಿತಿರ್ತಾರಲ್ಲ ಅಲ್ಲಿ ಇಬ್ಬರು ಸಿಂಗರ್ಸು, ನಾವೊಬ್ಬರು ರಾಬಿ ನಾಗರಾಜ್ ಅವರು ಚೆನ್ನಾಗಿ ಗೊತ್ತು ಪಾಪ. ನಾವು ಸುಮ್ಮನೆ ಆಡೋದು ನಮ್ಮ ಮನೆ ಬರೋ ಇಷ್ಟು. ಅವ್ರು ಕೇಳ್ಕೊಂಡು ಸ್ವಲ್ಪ 50-100 ಹಂಗೆ ಎತ್ಬಿಟ್ಟು ಹೋಗ್ತಾ ಇರ್ತಾರೆ. 11 ಗಂಟೆ ಆಯಿತು. ಕ್ಲಬ್ಬಲ್ಲಿ 100 ಜನ ಇದ್ರು ಗಂಡಸರು, ಎಲ್ಲ ಖಾಲಿ, 30 ಜನ ಕೂತವ್ರೆ. ಸರ್ 11 ಗಂಟೆ ಆಯಿತು, ನಾವು ಹೊರಡ್ತೀವಿ. ಏಯ್ ಆಡ ಮಾತಾಡ್ರೆ ಒಂದು 500 ತೆಗೆದು ಹಿಂಗೆ ಹಾಕಿದ್ರು. ಇನ್ನೊಂದೆರಡು ಹಾಡಾದ್ರು ಸಿಂಗರ್ಸ್. ಸರ್ 11:30 ಆಯಿತು, ಹೊರಡ್ತೀವಿ. ಏಯ್ ಆಡ್ರಿ.
ನನಗೂ ರೈಸ್ ಆಗ್ಬಿಡ್ತು. ಅಲ್ಲ ಸರ್, ಆಗಲೇ 70 ಜನ ಹೋದ್ರಲ್ಲ, ನೀವು ಹೋಗಿ ನಿಮ್ಗೆ ಬಂದಿರೋ ದೊಡ್ಡ ರೋಗ ಅಂತ ಕುಡ್ತಿದ್ರಲ್ಲ ಬಯಸ್ಕೊತಾರೆ. ಅಲ್ಲಿ ಏನು ಅನ್ಬೇಕು, ಅಲ್ಲಿ ಸ್ಟ್ರಾಂಗು ಒಬ್ಬ ತಾತಪ್ಪ, ಏಯ್ ಏನೋ ಹೋದ್ರು 70 ಜನ ಹೋದ್ರು ಅವ್ರ ಮದುವೆಯಾಗಿ 1 ವರ್ಷ 2 ವರ್ಷ ಆಗಿರೋದು. ನಾವು 30 ಜನ ಇದ್ದೀವಲ್ಲ, ಮದುವೆಯಾಗಿ 10 ವರ್ಷ 20 ವರ್ಷ 30 ವರ್ಷ 40 ವರ್ಷ ನೋಡಲ್ಲಿ ಕೂತಿ ನಮ್ಮ ಸೀನಿಯರು 60 ವರ್ಷ ಮದುವೆಯಾಗಿ ಮನೆಗೆ ಹೋದರೆ ಹೆಂಡ್ತಿರ್ ಕಾಟ, ಮರ್ಯಾದೆನೇ ಕೊಡಲ್ಲ, ಬೈತಾರೆ ಉಗಿತಾರೆ ಮಕ್ಕಳ ಮುಂದೆ. ನಮಗೆ ಒಸಿ ಎಲ್ಲ ಶಂಕಿಣಿ ಡಾಕಿಣಿ ಸೂರ್ಪಣಿಕೆ ಮಟ ಅಂತಿರ್ತವೆ. ನಮ್ಮ ಮುಖ ನೋಡಿದ್ರೆ ಮುಖ ಹಿಂಗೆ ಎತ್ಕೊಂತಾರೆ, ಅದೇನೋ ಗೊತ್ತಿಲ್ಲ ಅಂತ ಶುರು ಮಾಡ್ಕೊಂಡ್ರು. ಓ ನೀವು 30 ಜನ ಪತ್ನಿ ಪೀಡಕರ ಅಂದೆ. ಹೋಗುರು ನಮ್ಮ ಹೆಂಡತಿ ಸೈಲೆಂಟಾಗೇ ಇರಲ್ಲ ಅಂದರು. ಅದಕ್ಕೇನು ಮಾಡಿಸಿದ್ರಿ? ನಾವು ಯಾರೋ ಬ್ರಹ್ಮಾಂಡ ಗುರೂಜಿ ಏನೋ ಮಾಟ ಮಂತ್ರ ಮಾಡ್ತಾರೆ, ಹೆಂಡತಿ ಸೈಲೆಂಟಾಗಿರಲಿ ಅಂತ 30,000 ಕೊಟ್ಟಿದ್ವಿ ನಮ್ಮ ಹೆಂಡತಿನ ಫೋಟೋ ಕೊಟ್ಟು ಅಂದರು. ಏನಾಯ್ತು ಸೈಲೆಂಟ್ ಆದ್ರೆ ಅಂದೆ. 30,000 ಮುಂಡ ಮೋಚ್ಕೊತು ಅಂದರು. ನಾನು ಹೇಳಿದೆ ಯಾವುದು ನಂಬೇಡಿ, ಆ ಥರ ನಂಗಿದ್ರೆ ಎಲೆಕ್ಷನ್ ಗೆಲ್ಲಿ ಫೋಟೋ ಕೊಟ್ಬಿಟ್ಟು ಇವರೇ ಗೆದ್ಕೊಳ್ಳೋರು. ಇಂಥವ್ಳು ಮದುವೆ ಆಗ್ಬೇಕು, ಅವ್ಳು ಫೋಟೋ ತಗೊಂಡು ಇವನೇ ಮದುವೆ ಆಗ್ಬಿಡೋರು. ಯಾವುದೇ ಮಾಟ ಮಂತ್ರ ಏನು ವರ್ಕೌಟ್ ಆಗಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ನಮ್ಮ ಮನಸ್ತಾ ಇದೆ. ಅದಕ್ಕೆ ನಮ್ಮ ಗುರುಗಳು 2 ಮಂತ್ರ ಹೇಳ್ಕೊಟ್ಟರು. ಅದನ್ನ ಹೇಳಿ ಮನೇಲಿ ಹೆಂಡತಿ ಸೈಲೆಂಟ್ ಆಗಿರ್ತಾಳೆ, ನಗನಗ್ತಾ ಇರ್ತಾಳೆ ಅಂದೆ. ಯಾವುದು ಮಂತ್ರ? ಸಂಸ್ಕೃತ ನಾವು ಕಲಿಯೋಕ್ಕಾಗಲ್ಲ ಅಂದರು. ಸಂಸ್ಕೃತಿ ಎಲ್ಲ ಅಚ್ಚ ಕನ್ನಡದಲ್ಲಿ ಒಂದೊಂದು ಲೈನು ಅಂದೆ. ಯಾವುದು ಅಂದರು? ಏನಿಲ್ಲ, ನೀವು ಕುಡ್ಕೊಂಡು ತಿನ್ಕೊಂಡು ಎಷ್ಟೊತ್ತಲಕ್ಕೆ ಮನೆ ಬಾಗಿಲು ಬಡಿತೀವಿ, ಹೆಂಡತಿ ಬಾಗಿಲು ತೆಗೆದು ಪೊರಕೆನ ಮತ್ತೊಂದು ಹಿಡ್ಕೊಂಡು ನಿಂತಿರ್ತಾಳೆ. ಆಗ ನೀವು ಮೊದಲನೇ ಮಂತ್ರ ಹೇಳಿ ಹೆಂಡತಿಗೆ ಅಂದೆ. ಯಾವುದು ಅಂದರು? ಏನೇ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಐಶ್ವರ್ಯ ರೈಗಿಂತ ಸೂಪರ್ ಅಂದ್ಬಿಡಿ. ಹೆಂಡತಿ ಎಲ್ಲನೂ ಬಿಟ್ಬಿಟ್ಟು ಅಯ್ಯೋ ಬನ್ನಿ ನೀವು ಒಬ್ಬರೇ ಕುಡಿತೀರಾ, ಮನೆಯವರು ಇವರು ಎಲ್ಲ ಕುಡಿತಾರೆ. ಈ ಮಂತ್ರ ನೀನು ಜೋರಾಗಿ ಹೇಳೋದು. ಮನೆಗೆ ಹೋಗಿ ಬಾಗಿಲು ಬಡ್ದವನೆ 12 ಗಂಟೆ ರಾತ್ರಿ, ಹೆಂಡತಿ ಬಾಗಿಲು ತೆಗೆದವಳೆ, ಪೊರಕೆ ಹಿಡ್ಕೊಂಡು ನಿಂತವಳೆ. ಮೊದಲನೇ ಮಂತ್ರ ಹೇಳೋದು ಬಿಡುವ ಮುಂಡೆದು ಮರ್ತ್ಕೊಂಡ್ಬಿಟ್ಟ ದಿನ ಜಗಳಾಡ ಮೂಡು. ಏಯ್ ನಾ ಈ ಸೈಡ್ಗೆ ಹೋಗಿ ಅಂದ್ಬಿಟ್ಟು ಆಮೇಲೆ ಜ್ಞಾಪಿಸ್ಕೊಂಡ, ಗೋಪಿ ಅಣ್ಣ ಹೇಳಿತಲ್ಲ ಒಂದು ಮಂತ್ರ ಎಗುರಾಯ್ತು, ಇನ್ನೊಂದು ಐತೆ, ಊಟ ತಿಂಡಿ ಮಾಡ್ಬಿಟ್ಟು ಸೂಪರ್ ಅಂತ ಹೇಳಬೇಕು. ಏನು ಮಾಡೋದು ಅಂತ ಹೋಗಿ ಕೂತ್ಕೊಂಡ್ಬಿಟ್ಟು ಊಟ ಹಾಕಿ ಅಂತ ಫಸ್ಟೇ ಹೊಗಳ್ಬಿಡೋಣ ಅಂತ. ಅವಳು ನಾಯಿ ಅಂತಿದ್ಲಲ್ಲ, ತಟ್ಟೆಗೆ ನಾಯಿ ಎಸ್ತಂಗೆ ಎಸೆದು ಅನ್ನ ರಪಕ್ಕೆ ಸಾಂಬಾರು ಸಾರಾಕಿ ಬೇಜಾರೇ ಮಾಡ್ಕೊಳ್ಳಿಲ್ಲ. ಅವನು ಹೊಗಳ್ಬೇಕಲ್ಲ. ಈಗ 2ನೇ ಮಂತ್ರ ಹೆಂಡತಿ ಅಡುಗೆನ ನಗಿಸ್ಬೇಕು ಅಂದ್ಬಿಟ್ಟು ಕಲಸಿ ಬಾಯಿಗೆ ಹಾಕ್ಕೊಂಡು ಅಂತಿ ಹೊಗಳಕ್ಕೆ ಹೋದ. ಅದೇನು ಬಂತು ಹಾಳಾದವನಿಗೆ ಎಕ್ಸ್ಟ್ರಾ ಹಾಕೊಂಡ, ಒಂಚೂರು ಸಾಂಬಾರು ಹಾಕಿ ಅಂದ. ಅವಳು ಸಾಂಬಾರು ಹಾಕಿ ಏನು ಮದುವೆ ಹಿಂಗೆ ಕೇಳುತ್ತೆ ಅಂತ ತೆಗೆದು ಸೌಟಲ್ಲಿ ಹಾಕೋದು. ಹುಡ್ದ ಸಾಂಬಾರನ್ನ ನಾನು ಹೇಳಿದ್ದನ್ನು ನೆನೆಸ್ಕೊಂಡ ಮಾತು, ಹೆಂಡ್ತೀರು ಮಾಡಿರೋರಿಗೆ ಹೊಗಳಬೇಕು ಅಂತ ಜೋರಾಗಿ ಹೇಳೋದ್ರಿಂದಲ್ಲ ಕಿರ್ಚ್ಕೊಂಡು ಹೇಳ್ತಾವನೆ. ಸಾಂಬಾರೇನೇ ಇದು, ಅಬ್ಬಾಬಾಬಾಬಾ ಅಮೃತ ಅಮೃತ ಅಂದ. ಒಳ್ಳೆ ಗಟ್ಟಿ ಸೌಟಲ್ಲಿ ಬಿಟ್ಲು ಬುರುಡೆ ಒಂದು ರಕ್ತ ಮುಖದ ಮುಂದೆ. ಯಾಕೆ ಮಾಡಿತಾ ಇದೀಯಾ? ಅಲ್ಲ ರೀ, ಮದುವೆ ಆಗ 10 ವರ್ಷ ಆಯಿತು, ಒಂದಿನಾದ್ರೂ ಸಾಂಬಾರು ಚೆನ್ನಾಗಿದೆ ಅಂತ ಹೇಳಿದ್ದೀರಾ? ಇವತ್ತು ನಮ್ಮ ಮನೇಲಿ ಸಾಂಬಾರು ಮಾಡಿಲ್ಲ, ಎದುರುಗಡೆ ಮನೆ ಗೀತನ ಹತ್ರ ಸಾಂಬಾರು ಇಸ್ಕೊಂಡ್ಬಂದಿದ್ರು. ಅಮೃತ ಅಮೃತ ಅಂತ ಕಿರ್ಚ್ಕೊಂಡು ಬೇರೆ ಹೇಳ್ತಾರೆ. ಮಿಟಿಂಗ್ಲಾಡಿ ಕೇಳಿಸ್ಲಿ ಅಂತ. ಅವಳಿಗೂ ನಿಮಗೂ ಯಾವತ್ತಿಂದ ಲಿಂಕು? ಫ್ರೀ ಬಸ್ ಮಾಡೋರು ಅಂತ ನಾವು 1 ವಾರ ಹೋಗಿದ್ದಲ್ಲ, ಆಗ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರ. ಕಾಗದ ಬಿಟ್ಟು ಅವನಿಗೆ ಪಾಪ ಸಂಸಾರ ಡೈವರ್ಸಿಗೆ ಬಂದ್ಬಿಟ್ಟಿತ್ತು. ನಮ್ಮ ಮಾತು ಕೇಳಿ ನೋಡ್ರಿ. ಅದಕ್ಕೆ ನಾನು ಹೇಳೋದು ಬರೀ ಹಾಸ್ಯಕ್ಕೆ ನೋಡಿಗಿರಿ ಕೇಳಿಸ್ಕೊಳ್ಳಿ, ನಕ್ಬಿಡಿ. ಮೊನ್ನೆ ಒಂದು ಸಾಂಗ್ ಬಂದಿತ್ತು. ಈಗ ಯಾವ್ಯಾವ ಸಾಂಗ್ ಬಂತು ಪಾಪ ನಮ್ಮ ರಾಬಿ ನಾಗರಾಜ್ ಅವರು ಆ ಗೆರೆ ದಾಟಿ ಹೋಗಿಲ್ಲ, ಏನೇ ಕೇಳಿದ್ರು ಒಳ್ಳೆ ಸುಸಂಸ್ಕೃತವಾದಂಥ ಹಾಡುಗಳು, ನೃತ್ಯ ಎಲ್ಲವನ್ನು ಮಾಡಿಸ್ತಾರೆ. ಇವತ್ತು ಯಾವ್ಯಾವುದಕ್ಕೂ ಬೆಲೆ, ಆದರೆ ಏನು ಮಾಡೋಕ್ಕಾಗಲ್ಲ. ಈಗ ಅದು ಯಾವುದೋ ಒಂದು ಹಾಡು ಬಂದ್ಬಿಡ್ತು, ಎಲ್ಲಕ್ಕೂ ರೀಲ್ಸ್ 25 ವರ್ಷದ ಹಳೆದು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಹಾಡು ಚೆನ್ನಾಗಿದೆ. ಆದರೆ ರೀಲ್ಸು ಅದೇ ಥರ ಮದುವೆ ಆಗೋಳೆ ಗಂಡ ಪಕ್ಕದಲ್ಲಿ ನಿಂತವನು. ಏನು ಮಾಡೋಣ ಫ್ರೆಂಡ್ಸ್ಗಳು, ಅರ್ಥ ಇದು ತೋರಿಸ್ಬೇಕು ಆನಂದತಿ ನಕ್ಷತ್ರ. ಆ ಟೈಮ್ನಲ್ಲಿ ರೀಲ್ಸ್ ಮಾಡೋಣ ಕಣೆ. ಯಾವುದು? ಅದೇ ಓನಲ್ಲ ನೀನಲ್ಲ ಮಾಡೋಣ ಕಣೆ. ಪಾಪ ಗಂಡ ಹಿಂಗೆ ನಿಂತವನೇ, ಅವನೇ ಅವನ ಮುಸುಡಿ ಹಿಂಗಿರೋ. ಅಮ್ಮ ಸುಮ್ಮನೆ ಇರಬಾರ್ದ, ಕ್ಯಾಮ್ರಾ ನೋಡ್ಕೊಂಡು ಮಾಡ್ಬೇಕು ರೀಲ್ಸ್ನ. ಪಕ್ಕದಲ್ಲಿರೋ ಗಂಡ ತೋರಿಸ್ಕೊಂಡು ಮಾಡ್ತಾವಳೆ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಅವ್ನ ಕೆನ್ನೆ ಕೂಡ ತಾಲಿ ಕಿತ್ಕೊಳೋದು, ಇನ್ನೇ ಅವನು ನೋಡ್ಬೇಕು. ಭಾಳ ಕಷ್ಟ ನೋಡಿ. ಸುಮ್ಮನೆ ಒಂದು ಆಸೆ ಲೇಖನ ಕೊಡ್ತೀನಿ ನಾನು. ಇಲ್ಲಿ ಯಾರು ಅನ್ನೋದ ಭಾವಿಸ್ಬಾರ್ದು. ನಾನು ಕಾಮಿಡಿ ಮಾತ್ರ ಮಾಡೋಕ್ಕೆ ಬಂದರೆ ರಾಜಕೀಯ ಅಲ್ಲಪ್ಪ. ನಾನು ಎಲ್ಲೇ ಹೋದ್ರೆ ಹೇಳ್ತಾರೆ ನೋಡಿ, ನಾನು ಅವರೇ ಖುಷಿ ಪಟ್ಟಿದ್ದಾರೆ. ಇನ್ನು ರಾಜಕೀಯ ಬಿಟ್ಬಿಟ್ಟು ಹಾಸ್ಯ ಮಾಡಿದ್ರೆ ಹೇಗಿರುತ್ತೆ ಅಂತ. ಮೊದಲಿಗೆ ಈಗ ಈ ದೇಶದಲ್ಲಿ ರಾಜ್ಯದಲ್ಲಿ ಬೇಕಾದಷ್ಟು ನ್ಯೂಸ್ಗಳೈತೆ, ಬಡವ್ರದ್ದು, ರೈತರದ್ದು, ರೋಡ್ ಇಲ್ಲ, ಅದಿಲ್ಲ, ಹೆಲ್ತು, ಮತ್ತೊಂದು ಎಲ್ಲ ಏನು ಹೇಳ್ತಾರೆ. ಅದು ಬಿಟ್ಬಿಟ್ರು ಕರಿಮಣಿ ಮಾಲೀಕ ಯಾರು? ಇವತ್ತಿನ ನ್ಯೂಸ್ ನೋಡೋಣ ಬನ್ನಿ, ನ್ಯೂಸ್ಲಿ ಬರೀ ಅದೇ ಹೊಡಿತಾ ಇದ್ದೆ ಬೆಳಿಗ್ಗೆ ಸಂಜೆ ತನಕ. ಅದು ತಗೊಂಡು ಏನು ಮಾಡ್ಬೇಕು ನಾವು? ಆದರೂ ಹೋದ್ರು ಮೈಕ್ ಹಿಡ್ಕೊಂಡು. ನಮ್ಮ HD ಕುಮಾರಸ್ವಾಮಿ ಅವರು ಇದ್ರು ಅಂದ್ಕೊಳ್ಳಿ,
ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು. ಕುಮಾರಣ್ಣವರೇ, ಎಲ್ಲ ಕಡೆ ಈ ಕರಿಮಣಿ ಮಾಲೀಕ ಯಾರು ಅಂತ ಚರ್ಚೆ ಆಗ್ತಾ ಇದೆ. ನಿಮ್ಗೇನಾದ್ರೂ ಗೊತ್ತಾ? ಹೇಳ್ತೀರಾ? ಅದಕ್ಕೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದವ್ರಿಗೆ ಏನು ಹೇಳ್ತಾರೆ ನೋಡಿ. ನೋಡಿ ಬ್ರದರ್, ಇವತ್ತಿನ ವರ್ತಮಾನಗಳನ್ನು ಗಮನಿಸಿದಾಗ ಈ ಕರಿಮಣಿಗಳ ಸವಾಸನೆ ಮಾಡಬಾರ್ದು. ನಿಮಗೆ ಗೊತ್ತು ಏನಾಗಿದೆ ಅಂತ. ಒಂದು ಮಾತನ್ನ ಚರ್ಚೆಗೆ ತರ್ತಾ ಇದ್ದಾರೆ. ಅದರಿಂದ ಈ ಕರಿಮಣಿ ಮಾಲೀಕ ಯಾರು ಅಂತ ನಮಗೆ ಗೊತ್ತಿಲ್ಲ. ನಾವು ಸೆಂಟ್ರಲ್ ಗೌರ್ಮೆಂಟಿಗೆ, ಸ್ಟೇಟ್ ಗೌರ್ಮೆಂಟು ಸಿದ್ದರಾಮಯ್ಯ ಅವ್ರದ್ದು. ನೀವು ಅವರೇ ಹೋಗಿ ಕೇಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ತಾನೇ ಚನ್ನಪಟ್ಟಣದಲ್ಲಿ ಒಳ್ಳೆ ಕಾಫಿ ಕೊಟ್ಟಿದ್ದಾರೆ, ಕುಡ್ಕೊಂಡು ನಾನು ಹೋಗ್ತೀನಿ, ಬರ್ತೀನಿ, ನಮಸ್ಕಾರ, ಓಡೋದು. ಈ ಸುಮ್ಮನೆ ಇರಲಿಲ್ಲ, ಈ ಆ್ಯಂಕರ್ಗಳು ಸುಮ್ಮನೆ ಇರ್ತಾರೆ. ಕರಿಮಣಿ ಮಾಲೀಕ ಯಾರು ಚರ್ಚೆ ಮಾಡ್ತಾ ಇದ್ವಿ, ಯಾರು ಸಿಗ್ತಾ ಇಲ್ಲ. ಸಿದ್ದರಾಮಯ್ಯವ್ರು ಕೇಳಿ ಅಂದಿದ್ದಾರೆ, ಹೋಗೋಣ ಬನ್ನಿ. ವಿಧಾನಸೌಧ ಹತ್ರ ಸಿದ್ದರಾಮಯ್ಯವ್ರು ಹೇಳಿ ಬರ್ತಾ ಇದ್ರು. ಸಿದ್ದರಾಮಯ್ಯವ್ರೆ, ಕರಿಮಣಿ ಮಾಲೀಕ ಯಾರು ಅಂತ. ಅವ್ರ 108 ಕೆಲಸಗಳು. ಏಯ್ ಒಡಿರಿ ಕಪಾಲ್ಕ ಅವ್ರೆ ಕಳಿಸಾಚೆಗಳು ಅಂತ. ಅಲ್ಲಪ್ಪ, ನಮ್ಮದೇ 108 ಕೇಸ್ಗಳು. ನಾವಲ್ಲಿ ಜಂಜಾಟದಲ್ಲಿದ್ದೀವಿ. ಯಾವನೇ ನೀನು ಚಡ್ಡಿ ಹಾಕಿಲ್ಲ, ಪ್ಯಾಂಟ್ ಹಾಕಿಲ್ಲ, ಮಾಂಸ ತಿಂದಿದೀಯಾ? ಅದೇನು ಕರಿಮಣಿ ಮಾಲೀಕ? ಇದೆಲ್ಲ ಪ್ರಶ್ನೆ ಏನ್ರಿ? ಪಾಪ ಎಲ್ಲ ಒಳ್ಳೊಳ್ಳೆ ನಮ್ಮ ಸುದ್ದಿ ಮಾಧ್ಯಮದಲ್ಲಿದ್ದಾರೆ, ಪೇಪರ್ಗಳು ಓದ್ಬೇಕು ಇವತ್ತು. ಪಾಪ ಎಲ್ಲ ನ್ಯೂಸ್ಗಳು ಡೀಟೇಲಾಗಿ ಕೊಡ್ತಾರೆ. ಅದು ಯಾವ್ಯಾವುದೋ ಮೀಡಿಯಾದಲ್ಲಿ ಮಾಡ್ಕೊಂಡು ಕೆಲ್ಸಕ್ಕೆ ಬರ್ದಿರೋ ವಿಚಾರಗಳನ್ನೆಲ್ಲ ನಾವು ಮೀಡಿಯಾ ಅನ್ಕೊತಾರೆ. ಕೆಲವರು ಒಳ್ಳೆ ಮೀಡಿಯಾದವ್ರು ಇರಲಿಲ್ವ? ಒಳ್ಳೆ ನ್ಯೂಸ್ ಕೊಡ್ತಾ ಇಲ್ವ ದಿನ? ಎಷ್ಟೇ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದರೂ ಪೇಪರ್ ಮೀಡಿಯಾ ಚೆನ್ನಾಗಿಲ್ವ? ದಿನಕ್ಕೆ ಒಂದು ಕಡಿಮೆ ಆಗಿಲ್ಲ. ಅಂಥ ಮಾಧ್ಯಮವನ್ನು ನೋಡಬೇಕು, ಅದರಲ್ಲಿ ವಿಚಾರ ತಿಳ್ಕೋಬೇಕು. ಯಾವನೇ ನೀನು ಕರಿಮಣಿ ಮಾಲೀಕ ಅಂತ ಬಂದರೆ ಹೋಗಾಚೆ. ಅಲ್ಲ ಸರ್, ಕುಮಾರಣ್ಣ ಅವ್ರು ಕೇಳಿದ್ವಿ ನಿನ್ನೆ, ಏಯ್ ನಿನಗೆ ಮದುವೆ ಆಗಿಲ್ವೇನೆ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ನೋಡಿ ಏನು ಹೇಳ್ತಾವನೆ ಇಲ್ಲೊಬ್ಬ ಸಿದ್ದರಾಮಯ್ಯನವರೇ, ನೀವು ಅನ್ನ ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಹೆಣ್ಮಕ್ಳಿಗೆ 2,000 ರೂಪಾಯಿನ ಭಾಗ್ಯ ಕೊಟ್ರಿ. ಹಾಗೆ ನಮ್ಮ ಪಕ್ಕದವನ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ಅಂತ. ಲವ್ ಮ್ಯಾರೇಜ್ ಸ್ಕೀಮ್ ಈಗಲೇ ಗ್ಯಾರಂಟಿಗಳಿಗೆ ಸ್ವಲ್ಪ ತೊಂದರೆ ಆಗೋದು ದುಡ್ಡು, ಆಯ್ತಾ? ಅದರಿಂದ ಹಿಂದೇನಪ್ಪ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ಹೆಂಡತಿ ಬಂದೇ ಇಲ್ಲ, 6 ಜೊತೆ ಬಟ್ಟೆ ಹಾಕೋ ಹೋದ್ಲು, ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡಿಬಿಟ್ಟು ಹೆಂಗಸರು ಮನೇಲೇ ಇರ್ತಾ ಇಲ್ಲ, ಗಂಡಸರು ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಏನು ಮಾಡೋದು ಸಿದ್ದರಾಮಯ್ಯನವರೇ? ಏಯ್ ಇಂದಿರಾ ಕ್ಯಾಂಟೀನ್ ಇಲ್ವೇನೆ? ಹೋಗ 5 ರೂಪಾಯಿ ಕೊಡು, ಊಟ ಮಾಡೋದು. ಪಾಪ ಹೆಂಗಸರು ಎಲ್ಲಿ ಹೋಗ್ತಾರೆ? ಪಾಪ ದೇವಸ್ಥಾನಗಳಿಗೆ ಹೋಗ್ತಾರೆ, ಎಲ್ಲಿಗೂ ಹೋಗಲ್ಲ. ಅದೇನಾದ್ರೂ ಗಂಡಸರಿಗೆ ಫ್ರೀ ಬಸ್ ಕೊಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗೋದು, ಇನ್ನೆಲ್ಲಿಗೂ ಹೋಯ್ತಿರಲಿಲ್ಲ ಇವರು. ಅದಕ್ಕೆ ನಾವು ಗಂಡಸರಿಗೆ ಕೊಟ್ಟಿಲ್ಲ. ಹೆಣ್ಮಕ್ಳು ಪಾಪ ದೇವಸ್ಥಾನಗಳಿಗೆ ಹೋಗ್ತಾರೆ, ಎಲ್ಲಿಗೂ ಹೋಗಲ್ಲ. ಅದರಿಂದ ಕರಿಮಣಿ ಮಾಲೀಕ ನಮಗೆ ಗೊತ್ತಿಲ್ಲ. ಅಲ್ಲಿ ಯಡಿಯೂರಪ್ಪ ಕೂತ್ರೆ ಕೇಳಬಹುದು. ವಯಸ್ಸಾಗಿ ಕೂತಿರೋ ಟೈಮಲ್ಲಿ ನನ್ನ ಮುಂದೆ ಬಂದು ಕರಿಮಣಿ ಮಾಲೀಕ ಅಂತ ಕೇಳ್ತೀರಿ, ನಾಚಿಕೆ ಆಗೋದಿಲ್ಲ ನಿಮಗೆ? ನಾವು ರಾಜಕೀಯ ಬಿಟ್ಟಾಗಿದೆ ಸ್ವಾಮಿ, ನಿವೃತ್ತಿ ಕಾಣಿದ್ದೇವೆ. ನಮ್ಮ ಹತ್ರ ಬಂದು ಈ ಥರ ಚೀಪಾಗಿ ಕರಿಮಣಿ ಬಳಿಮಣಿಗೆ ಅಂತ ಕೇಳ್ತೀರ, ನಾಚಿಕೆ ಆಗೋದಿಲ್ವೇನು? ಯಾರಿಗೆ ಕರಿಮಣಿ ಆಗ್ತಾರೆ ಈ ಕಾಲದಲ್ಲಿ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ನನಗೂ ಅದಕ್ಕೊಂದು ಸಂಬಂಧ ಇಲ್ಲ ಸ್ವಾಮಿ. ಈ ಕರಿಮಣಿ ಮಾಲೀಕ ಯಾರು ಅನ್ನೋದನ್ನ ನೀವೇ ಕಂಡುಹಿಡೀರಿ, ನನಗೂ ಅದಕ್ಕೂ ಗೊತ್ತಿಲ್ಲ. ಯಾರು ಯಾವುದಾವಲಿ ಅನ್ನೋದು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ನಾನು ರಾಜಾವಲಿ ಎಲ್ಲರೂ ನಮಸ್ಕಾರ. ಅವರು ಹೊಟ್ಟೋದ್ರು. ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ. ಆಹಾ, ಚಟಾಪಟ ಒನ್ ಮೋರ್ ಅನ್ಬೇಕು ನೀವು. ಈ ಕರಿಮಣಿ ಮಾಲೀಕ ಯಾರಮ್ಮ ಅಂದರೆ, ರುಬ್ಬಿ ಕೊಡಪ್ಪ ರಾಹುಲ್ಲ ಅಂತ ಯಾರಲ್ಲಿ ಅವ್ನ ಸಹಾಯಕ, ಅವನು ತೋರಿಸ್ಬಿಟ್ರು ಕರಿಮಣಿ ಮಾಲೀಕ ಈ ರಾಹುಲ್ಲ ಅಂತ. ಏನು ಅದನ್ನು ಬಿಡಲಿಲ್ಲ ನಮ್ಮ ಕೆಲವರು. ಈಗ ನೋಡಿ, ಇದೀಗ ಬಂದ ಸುದ್ದಿ, ರಾಜ್ಯವೇ ಖುಷಿ ಪಡುವ ವಿಚಾರ. ಈಗ ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರ ರಾಹುಲ್ಲ. ಬನ್ನಿ ಇದರ ಬಗ್ಗೆ ಕೇಳೋಣ. ಇಲ್ಲೇ ಚನ್ನಪಟ್ಟಣ ರಾಮನಗರ ಮಧ್ಯೆ ನಮ್ಮ ಶಾಸಕರು ಇಕ್ಬಾಲ್ ಸರ್ ಇದ್ದಾರೆ, ಅವ್ರ ಜೊತೆ ಜಮೀರ್ ಅಹಮದ್ ಸರ್ ಇದ್ದಾರೆ. ಸರ್, ನೀವೇನು ಹೇಳ್ತೀರಾ? ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ ರಾಹುಲ್ ಅಂತ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಂದರು. ಕಂಜಾಜೇಶ್ವರ ಅಪ್ಪಪ್ಪ ಲಾಟ್ರಿ ಏನು ಸಾರಿದು, ಕರಿಮಣಿ ಮಾಲೀಕ ಸಿಕ್ಕಿದ್ದಾನ್ರಿ. ನಮ್ಮದು ಸರ್ಕಾರ 24 hours ಕಂಡುಹಿಡಿದಿದ್ದೀವಿ. ಇದು ತಾಕತ್ತು. ಚಪ್ಪಾಳೆ ತಪ್ಪಬೇಕು ನೀವು, ಚಟಾಪಟ ಅಂತ ನಾನು ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ಝೂಮ್ ಹಾಕಬೇಕು, ಮಾತು ಸ್ವಲ್ಪ ಸ್ಪಷ್ಟತೆ ಇಲ್ಲದೆ ಇರ್ಬೋದು. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಾ ಇದ್ದಲ್ಲ, ದೇವರೊಳಗೆ ಮಾಡ್ತದ ನಿಮಗೆ. ನಿನ್ನ ಜನ್ಮಕ್ಕೂ ಕಂಜಾಗೇಶ್ವರದಾರ್ ಅಪ್ಪಪ್ಪ ಲಾಟ್ರಿ. ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂದು ಮಾತನಾಡೋದು ಹೇಗಿರುತ್ತೆ ನೋಡೋ. ಒಂದು ಸಣ್ಣ ಹಾಸ್ಯ ಲೇಪನ ಕೊಟ್ಟು ಫಸ್ಟು
ಅವ್ರು ಬಂದು ಮಾತನಾಡ್ತಾರೆ ಕನ್ನಡದಲ್ಲಿ, ಇವ್ರು ಹಿಂದಿಲಿ ಮಾತನಾಡ್ತಾರೆ. ನಾವು ಹಾಸ್ಯಗಾರರಾಗಿ ನಮ್ಮ ರಾಜಕೀಯ ಗೊತ್ತಿಲ್ಲ, ಒಂದು ಹಾಸ್ಯ ಲೇಪನ ಕೊಟ್ಟಿರ್ತೀವಿ, ಕೇವಲ ರಂಜನೆಗಾಗಿ ಅಷ್ಟೇ. ಮೊದಲಿಗೆ ನಮ್ಮ ದೇವೇಗೌಡರು ಮಾತನಾಡ್ತಾರೆ. ಸೌಂಡ್ ಕೊಟ್ಟಿದ್ರೇನ್ರಿ? ಈ ದೇವೇಗೌಡ ಒಟ್ಟು ಹೋರಾಟಗಾರ. ರಾಜ್ಯದ ವಿಷಯ, ಕಾವೇರಿ ವಿಷಯ ಬಂದರೆ ನಿದ್ದೆ ಮಾಡಲ್ಲ. ಮೈಂಡ್ ಇಟ್. ಯಾರು ಓಟೋಡಿ ನಾನ್ ಸೆನ್ಸ್. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರು ಇದು ನಾನ್ ಸೆನ್ಸ್? ಗೆಟ್ ಲಾಸ್ಟ್ ಇಡಿಯಟ್. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ಯಾರು ಇದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರೊಬ್ಬರು ಬೇಜಾರು ಮಾಡ್ಕೊಂಡ್ಬಿಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ದಯವಿಟ್ಟು ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಅವ್ರಿಗೊಂದು ಚಪ್ಪಾಳಿ ತಟ್ರಿ. ದಯವಿಟ್ಟು ಕೇಳಿಸ್ಬೋದು. ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾ. ಅದಕ್ಕೆ ದಯವಿಟ್ಟು ರಾಗಿ ಮುದ್ದೆ ತಿನ್ನಿ. ನನ್ನ ಜೊತೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಬನ್ನಿ ಮಾತಾಡಿ. हम सब भारतीय हैं भाई और बहनों। भारत देश में भाषा अनेक, धर्म अनेक, भारत एक। एक भारत श्रेष्ठ भारत, एक भारत स्वच्छ भारत, सबका साथ, सबका विकास। देवेगौड़ा जी, ನಮ್ಮ ಅಪ್ಪನೇ ಹಿಂದಿ ಅರ್ಥ ಆಗಿಲ್ಲ, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಎಲ್ಲ ರಾಮನಗರ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು ಭಾಯಿ और बहनों। ದಯವಿಟ್ಟು ಮೋದಿಯವರಿಗೆ ಕೇಳಿಸ್ಕೊಳ್ರಿ. ನೀವು ಮಾತಾಡಬೇಕಾದ್ರೆ ಈ ಥರ ಕೈನ ಅಳ್ಳಾಡಿಸ್ಬೇಡಿ. ಯಾಕಂದರೆ ಹೋದ ವರ್ಷ ಕರ್ನಾಟಕದಲ್ಲಿ MLA ಎಲೆಕ್ಷನ್ ಆದಾಗ ನೀವು ಕರ್ನಾಟಕಕ್ಕೆ ಬಂದು ಎಲ್ಲ ರೋಡ್ ಶೋಗಳಲ್ಲಿ ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತು ಬಿಟ್ಟರು. ದಯವಿಟ್ಟು ನೆಕ್ಸ್ಟ್ ಟೈಮು ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸ್ತೀವಿ. ಈ ಕೈನಲ್ಲಿ ಒಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು, ಏನೂ ಮಾಡೋಕ್ಕಾಗೋದಿಲ್ಲ. देवेगौड़ा जी क्या अच्छा है आपको? ಏನು ಹೇಳಿದ್ರಿ? क्या अच्छा है आपको? ನಾನು ಚಹಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा तमाशा, अच्छा तमाशा। देवेगौड़ा जी क्या बात है, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕರ್ನಾಟಕದ ರೈತರು ಬೆಳೆದಿರ್ತಕ್ಕಂಥ ರಾಗಿಗೆ ಒಳ್ಳೆ ಬೆಲೆ ಕೊಡ್ರಿ, ಒಳ್ಳೇದಾಗ್ರಿ. ಕೊನೆಯ ಒಂದು ಮಾತು ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಚಿತ್ರದ ಗೀತೆ ಇದೆ, 2 ಲೈನ್ ನನಗೆ ಹಾಕೊಂಡು ಹಾಡ್ತೀನಿ, ಕೇಳಿಸ್ಕೊಳ್ಳಿ. ಆಡಿಸಿ ನೋಡು, ಬೀಳಿಸಿ ನೋಡು, 92 ವರ್ಷ ವಯಸ್ಸು, ಉರುಳಿ ಹೋಗೋದು. ಎಲ್ಲರಿಗೂ ನಮಸ್ಕಾರ. ಏನು ಖುಷಿಯಾಗಿ ಪುಸ್ತಕ ಹೋಗ್ಬಿಟ್ಟು ನೀನು 32ಕ್ಕೆ ಹಿಂಗಾಗ್ಬಿಟ್ಟಿದೆಯಲ್ಲಪ್ಪ. ಸ್ವಲ್ಪ ಕಡಿಮೆ ತಗೋಕಂದ. ತಗೊಂಡಿಲ್ವಾ? ಚೇರ್ ಪ್ರಾಬ್ಲಮ್ಮ. ಅದಕ್ಕೆ ನಮ್ಮ ಅಂಬರೀಷ್ ಅಣ್ಣ ಅವ್ರು ಕೇಳೋರು, ಲೈ ಚಿಕ್ಕ ವಯಸ್ಸಲ್ಲಿ ಕುಡಿಯೋಕ್ಕೆ ಶುರು ಮಾಡಿದ್ರೆ ಎಲ್ಲ ಕಳ್ಕೊಂಬಿಡ್ತೀರ. ಆದ್ದರಿಂದ ನೋವೇ ಚಾನ್ಸೇ ಇಲ್ಲ. ಯಾಕಂದರೆ ನಮ್ಮ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಸಿನಿಮೆಯ ಧ್ವನಿ. ಈ ಕೈ ಕನ್ನಡಿಗರ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಡಿ ಎದ್ದು ಬಂದದ್ದು ಚರಿತ್ರೆ ಇಲ್ಲ. ಯಾಕಂದ್ರೆ ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು, ಆದ್ರೆ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮಗೆ? ಈ ದೇಶ ಕಾಯ್ತಾನಲ್ಲ ಯೋಧ,
ಅವನು ನಮ್ಮ ನಿಜವಾದ ಹೀರೋ. ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ. ಅಷ್ಟೇ ಯಾಕೆ ಎದೆ ತಟ್ಕೊಂಡು ಹೇಳಿ, ನಿಮ್ಮ ನಿಜವಾದ ಹೀರೋ ಯಾರು ಅಂದ್ರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ನಮ್ಮ ನಿಜವಾದ ಹೀರೋ. ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ. ಹಾಗೆ ನಮ್ಮ ಶಂಕರನಾಗ್ ಅವರ ಒಂದು ಧ್ವನಿ ಗೀತಾಂಜಲಿ ಈ ತರ ಹಾಡು ಹೇಳ್ಕೊಂಡು ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಬಂದವರು ನಾವು. ಎಲ್ಲರೂ ಕೇಳ್ತಾರೆ ಶಂಕರನಾಗ್ ಅವರೇ ನೀವು ಇನ್ನೂ ಇರಬೇಕಾಗಿತ್ತು ಅಂತ. ಸಾಧಿಸೋದು ಬೇಕಾದಷ್ಟಿತ್ತು, ಆದರೆ ಭಗವಂತ ನಮ್ಗೆ ಆಯಸ್ ಕೊಟ್ಟಿದ್ದಷ್ಟೇ. ನಿಮಗೆ ಭಗವಂತ ಆಯಸ್ ಕೊಟ್ಟಿದ್ದಾನೆ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಕನ್ನಡ ನಾಟಕ ಜನಪದ ಉಳಿಸಿ, ಕನ್ನಡಿಗರಾಗಿ ಕನ್ನಡ ಮಾತಾಡಿ. ಯಾಕಂದರೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ್ರೆ ಏಕೈಕ ಭಾಷೆ ಅಂದರೆ ಅದು ನಮ್ಮ ಕರ್ನಾಟಕದ ಕನ್ನಡ ಭಾಷೆ. ಸ್ನೇಹಿತರೆ, ಅದನ್ನು ಮಾತಾಡೋದಕ್ಕೆ ಅವಮಾನ ಪಟ್ಕೋಬೇಡಿ. ಕೆಲವರು ಕೇಳ್ತಾರೆ ಶಂಕರನಾಗ್ ಅವರೇ ಬೆಂಗಳೂರಿನಲ್ಲಿ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ. ಬೆಂಗಳೂರಿನಲ್ಲಿ ನನ್ನ ಸ್ಮಾರಕ ಹುಡ್ಕೋಕೆ ಹೋಗ್ಬೇಡಿ. ಯಾಕಂದರೆ ನೀವು ಆಟೋ ಹತ್ತಬೇಕಾದ್ರೆ ಹಿಂದೆನೋ ಮುಂದೆನೋ ನನಗೋಸ್ಕರ ಎಷ್ಟು ಜಾಗ ಕೊಟ್ಟು ನನ್ನ ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ್ ಬೇಡ ಅಂತ ಹೇಳ್ತಾ ನಾವು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲ ನಮಸ್ಕಾರ. ಶಂಕರಣ್ಣ ಅವರ ಆದಮೇಲೆ ಒಂದರ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಬಿಟ್ಟಬೇಕು. ಆಹಾ, ಕನ್ನಡದ ನೆಲ ಚಂದ, ಜಲ ಚಂದ, ಕನ್ನಡಿಗರ ಮನಸ್ಸು ಅಂದ. ಯಾಕಂದರೆ ನಾವು ಕನ್ನಡಿಗರು ಯಾವತ್ತು ಎಲ್ಲರನ್ನು ಕರುನಾಡು ಎಲ್ಲ ಭಾಷಿಕರಿದ್ದೀವಿ. ಆದರೆ ಕರ್ನಾಟಕದಲ್ಲಿದ್ದಾಗ ನಾವು ಕನ್ನಡ ಭಾಷೆ ಮಾತನಾಡಬೇಕಲ್ವಾ, ಬಳಸಬೇಕಲ್ವಾ, ಉಳಿಸ್ಬೇಕಲ್ವಾ. ಹಾಗೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ನಾನು ಆ ಭಾಷೆ ಈ ಭಾಷೆ ಅಲ್ಲ, ಕರ್ನಾಟಕದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕನ್ನಡಿಗರು. ಆದ್ದರಿಂದ ನಮ್ಮ ಕನ್ನಡ ಭಾಷೆನ ಉಳಿಸಿ ಅಂತ ಹೇಳ್ತಾ, ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ, ಇಲ್ಲೇ ಕಲೆಗೆ ಕಲಾವಿದರಿಗೆ ಎಲ್ಲಿ ಚಪ್ಪಾಳೆ ಕೊಡ್ತಿರೋ ಅಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ ಅಂತ ಹೇಳ್ತಾ, ಅಭಿಮಾನಿ ದೇವರುಗಳೇ, ನಾನು ಅಭಿಮಾನಿ ದೇವರುಗಳು ಅಂತ ನಿಮ್ಮನ್ನ ಕರೆದೆ. ಆದರೆ ಈ ಅಭಿಮಾನಿ ದೇವರುಗಳು ನನ್ನ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರಂತ ಕರೀತಾ ಇದ್ದೀರಲ್ಲ. ಅಪ್ಪನ ಮೀರಿಸಿದ ಮಗ ಅಪ್ಪು. ಆದರೆ ನಾವು ನಿಮಗೆ ಯಾರಿಗೂ ದೊಡ್ಡ ಸಹಾಯ ಮಾಡಿಲ್ಲ. ನಾವು ರಂಜನೆ ಮಾಡಿದ್ದೀವಿ ಅಷ್ಟೇ ಸಿನಿಮಾದಲ್ಲಿ, ನಮಗೆ ರಾಜಕೀಯ ಗೊತ್ತಿಲ್ಲ ಅಷ್ಟೇ. ಆದ್ದರಿಂದ ಕನ್ನಡಿಗರ ಕುಟುಂಬ ನಾವೆಲ್ಲರೂ ಒಂದು ಕುಟುಂಬ. ಆ ನಟನ ಅಭಿಮಾನಿ, ಈ ನಟನ ಅಭಿಮಾನಿ ಅವೆಲ್ಲವೂ ಇಲ್ಲ. ನಾವೆಲ್ಲರೂ ಒಂದು ಕುಟುಂಬ. ಕನ್ನಡ ಚಿತ್ರರಂಗದವರು ನಾವು, ಕನ್ನಡಿಗರು ಅಂತ ನಾವು ಬದುಕೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳೇ, ಶರಣಾರ್ಥಿ. ಇತ್ತೀಚೆಗೆ ಗಂಡು ಮಕ್ಕಳು ಪಾಪ ಹೆಣ್ಣು ಸಿಗ್ತಾ ಇಲ್ಲ ಅಂತ ಅವ್ರಿಗೆ ಸುಮ್ಮನೆ ನಾನು ದತ್ತಣ್ಣವ್ರೆ, ಇತ್ತೀಚಿನ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ವಂತೆ, ಅವ್ರಿಗೆ ಏನು ಹೇಳ್ತೀರಾ? ಒಂದು ಮಾತು ಕೇಳಬೇಡ, ಮದುವೆ ಆಗೋಕೆ ಮುಂಚೆ ಗಂಡಸರ ಲೈಫು ಜಾಲಿ ಜಾಲಿ, ಫುಲ್ ಜಾಲಿ. ಮದುವೆ ಆದಮೇಲೆ ಅಫ್ಕೋರ್ಸ್, ಮಕ್ಕಳಾದ ಮೇಲೆ ಖಾಲಿ ಖಾಲಿ, ಫುಲ್ಲು ಖಾಲಿ. ಅದಕ್ಕೆ ನಿಮಗೆ ಮದುವೆ ಆಗಿದೆಯಾ? ಮಾತ್ರ ತಗೊಳ್ಳಿ. ಮಾಡ್ತೀವಿ. ನಮಸ್ಕಾರ. ಬೇಕಾದಷ್ಟಿದೆ, ಸಮಯ ಸುತ್ತಲ್ಲ. ಇನ್ನು ವೇದಿಕೆ ಮೇಲೆ ದೊಡ್ಡ ದೊಡ್ಡ ಮಹನೀಯರಿದ್ದಾರೆ, ನೀವೆಲ್ಲರೂ ಇದ್ದೀರಿ. ಇಲ್ಲಿ ವಿಚಾರಗಳ ಅಗತ್ಯ. ನಾವು ಮಧ್ಯೆ ಒಂಚೂರು ನಿಮ್ಮನ್ನು ನಗಿಸೋಣ ಅಂತ ಒಂದು ಪ್ರಯತ್ನ ಅಷ್ಟೇ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಇನ್ನು ನಾವು ಕೆಲಸ ಮಾಡೋಣ, ಕನ್ನಡ ಕಟ್ಟೆ ಕೆಲಸ ಮಾಡೋಣ ಅಂತ ಇದಕ್ಕೆ ಅವಕಾಶ ಕೊಟ್ಟೋದಕ್ಕೆ ಈ ಒಂದು ನಮ್ಮ ಕದಂಬ ಕನ್ನಡಿಗರ ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಅದರ ಸಂಘದ ಸದಸ್ಯರು ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಅಣ್ಣಂದಿರು, ವೇದಿಕೆ ಮೇಲಿನ ಶ್ರೀಗಳು ಹಾಗೂ ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಸರ್ವರಿಗೂ ನಿಮ್ಮ ಮಿಮಿಕ್ರಿಗೆ ಒಪ್ಪು ಮಾಡುವಂಥ ಅನಂತ ನಮಸ್ಕಾರಗಳು. ಹೆಚ್ಚು ಕಡಿಮೆ ತಪ್ಪು ಕ್ಷಮೆಯಲ್ಲಿ ಧನ್ಯವಾದಗಳು.
ಥ್ಯಾಂಕ್ ಯು ನಿಮ್ಮ ಆದೇಶಕ್ಕೆ. ಇಲ್ಲ ಬಂದು ನಮ್ಮ ಮನೇಲಿ ಒಂದು ಸ್ವಲ್ಪ ಎಲ್ಲರೂ ಅಣ್ಣ ತಮ್ಮಗಳೇ ನಂಗೆ ಏನು ತೊಂದರೆ ಇಲ್ಲ. ಏನಂದ್ರೆ ಪಾಪ ಇನ್ನೊಬ್ರು ಕಾಯಿಸ್ಬಾರ್ದು ಅಲ್ಲಿ. ಇಲ್ಲ ಇಲ್ಲ ಅದು ಬರ್ತೀನಿ. ಆಯ್ತು. ಖುಷಿ ಆಯ್ತು. ಗೋಪಿ ಸರ್ ಬಾಯ್, ಬರ್ತೀನಿ ಸಿಗೋಣ. ಸರ್